ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಪಾಲಕ್ ಪನ್ನೀರ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿಗೆ ಸ್ವಲ್ಪ ಆಯಿಲ್, ಅಂದರೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್. ಇದಕ್ಕೆ ಕಡಿಮೆನೇ ಹಿಡಿಸುತ್ತೆ ಆಯಿಲ್. ಅದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಈ ಬೆಳ್ಳುಳ್ಳಿನ ನಾನು ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಇದನ್ನು ನಾವು ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದು ಕಲರ್ ಚೇಂಜ್ ಆಗಬೇಕು. ಇದು ಫುಲ್ಲು ಗೋಲ್ಡನ್ ಬ್ರೌನ್ ಬಂದಾಗ ಇದರದ್ದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ತಕ್ಷಣ ಒಂದು ಸಣ್ಣ ಗೆಡ್ಡೆ, ಒಂದು ಸಣ್ಣದು ಒಂದು ಈರುಳ್ಳಿನ ನಾನು ಸ್ಲೈಸಾಗಿ, ಅಂದರೆ ಸಣ್ಣಕ್ಕೆ ಹೆಚ್ಚಿಲ್ಲ, ಇದನ್ನು ಸ್ಲೈಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ತುಂಬ ಫ್ರೈ ಮಾಡಬೇಕಂತ ಏನಿಲ್ಲ, ಇದು ಕಲರ್ ಚೇಂಜ್ ಆಗಬೇಕಷ್ಟೇ. ಇದನ್ನು ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಪಕ್ಕದಲ್ಲಿ ನಾನಿವಾಗ ಪಾಲಕ್ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಟೊಮೆಟೊ, ಇದಿಷ್ಟನ್ನು ನಾನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಪಾಲಕ್ ಸೊಪ್ಪನ್ನ ನಾವು ತುಂಬಾ ಬೇಯಿಸಬಾರ್ದು, ಅಂದರೆ ಸ್ವಲ್ಪ ಕುದಿಯೋ ನೀರಿಗೆ ಪಾಲಕ್ ಸೊಪ್ಪು ಹಾಕಿ ಎತ್ತಿಟ್ಕೋಬೇಕು ಅಷ್ಟೇ. ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬಾರ್ದು ಅಂತ ಇದ್ದರೆ ನಾವು ಸ್ವಲ್ಪ ಶುಗರ್ನ ಆ್ಯಡ್ ಮಾಡಬೇಕು. ಆವಾಗ ಪಾಲಕ್ ಸೊಪ್ಪು ಹಾಗೆಯೇ ಅದರ ಗ್ರೀನಿಶ್ ಹಾಗೆ ಉಳ್ಕೊಳ್ಳುತ್ತೆ. ಇವಾಗ ಇಲ್ಲಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಂಗೆ ಆಗೋಷ್ಟರಲ್ಲಿ ಅಲ್ಲಿ ಪಾಲಕ್ ಸೊಪ್ಪು ಸಹ ಬೆಂದಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟು ಇಷ್ಟು ಗಿಡಿ ಇರುತ್ತಲ್ವ, ಅದಕ್ಕೋಸ್ಕರ ಪಟಾಪಟ್ ಅಂತ ಎಲ್ಲ ಕೆಲಸ ಅಕ್ಕಿ ಟೈಮ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪಕ್ಕದಲ್ಲೇ ಅದನ್ನು ಸಹ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ಬೆಂದ ತಕ್ಷಣ ಅದರ ನೀರನ್ನು ಸಹ ನಾನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಈರುಳ್ಳಿ ಪೇಸ್ಟು ಮತ್ತು ಟೊಮೆಟೊ, ಹಸಿಮೆಣ್ಸಿಕಾಯಿನ ನಾವಿಲ್ಲಿ ತುಂಬ ಜಾಸ್ತಿ ಹಾಕಬಾರ್ದು. ಪಾಲಕ್ ಪನ್ನೀರು ತುಂಬಾ ಸ್ಪೈಸಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಅದು ಸ್ವಲ್ಪ ಮೈಲ್ಡಾಗಿರಬೇಕಾಗುತ್ತೆ. ಈ ರೆಸ್ಟೋರೆಂಟಲ್ಲೆಲ್ಲ ಕೊಡ್ತಾರಲ್ವ, ಮಕ್ಕಳಿಗೆ ಎಕ್ಸ್ಪೆಷಲಿ ಈ ಪಾಲಕ್ ಪನ್ನೀರ್ ಅಂದರೆ ತುಂಬಾ ಇಷ್ಟ. ನಾವು ಸಹ ಚಿಕ್ಕವರಿರಬೇಕಾದ್ರೆ ಪಾಲಕ್ ಪನ್ನೀರ್ ಅಂತ ಹೇಳಿಬಿಟ್ರೆ ತುಂಬಾ ಖುಷಿ ಪಡ್ತಿದ್ವಿ. ಈಗಲೂ ಅಷ್ಟೇ, ಮಕ್ಕಳು ಫುಲ್ ಟಿಫಿನ್ ಬಾಕ್ಸ್ ಖಾಲಿ ಮಾಡ್ತಾರೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ಪೈಸಿ, ಅಂದರೆ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ ಇಷ್ಟನ್ನು ಹಾಕಿದ್ದೀನಿ. ಚಿಲ್ಲಿ ಪೌಡರ್ನ ಜಾಸ್ತಿ ಹಾಕಬಾರ್ದು ಇಲ್ಲಿ, ಏಕೆಂದರೆ ಸ್ವಲ್ಪ ನಾವು ಟೇಸ್ಟಿಗೆ ಅಂತ ಅಷ್ಟೇ ನಾವಿಲ್ಲಿ ಹಾಕ್ತಿರೋ ಅಂಥದ್ದು. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡಬಾರ್ದು, ಘಾಟಾಗಿ ಸೀದೋಗ್ಬಿಡುತ್ತೆ ಸ್ಪೈಸಸ್ ಎಲ್ಲ. ಅದಕ್ಕೆ ಸ್ವಲ್ಪನೇ. ಹಾಗೆ ಇಲ್ಲಿ ನಾನು 200 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ, ನಂದಿನಿ ಪನ್ನೀರು. ನಮಗೆ ಅದೇ ಇಷ್ಟ ಆಗುತ್ತೆ. ಅದನ್ನು ಕ್ಯೂಬ್ ರೀತಿ ಕಟ್ ಮಾಡಿ ಈ ಮಸಾಲೆ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು ಸಹ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಇವಾಗ